ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸತ್ಯ ಹೇಳಲು ಬಂದಿದ್ದರ ಬಗ್ಗೆಯೇ ಸುಳ್ಳು ಹೇಳಿದ್ದ ಚಿನ್ನಯ್ಯ. ತನಗೆ ಕಾಡಿದ ಪಾಪ ಪ್ರಜ್ಞೆಯ ಬಗ್ಗೆ ಚಿನ್ನಯ್ಯಗೆ ಇರಲಿಲ್ಲ ಕ್ಲಾರಿಟಿ, ಖಂಡಿತ ಇರಲಿಲ್ಲ ಕ್ಲಾರಿಟಿ. ತನ್ನ ದೂರಿನಲ್ಲಿ ದಶಕದಿಂದ ಕಾಡ್ತಾ ಇದ್ದಂಥ ಪಾಪ ಪ್ರಜ್ಞೆ ಅಂತ ಉಲ್ಲೇಖ ಮಾಡಿದ್ದಾನೆ. ಬಟ್ ಆತ ಕೊಟ್ಟಿರುವಂಥ ಸಂದರ್ಶನದಲ್ಲಿ ಆಗಿದ್ದು ಸೌಜನ್ಯ ಕೇಸ್ನಿಂದ ಅಂತ. ಸೌಜನ್ಯ ವಿಡಿಯೋಗಳನ್ನು ನೋಡಿ ಕಾಡ್ತಿತ್ತಂತೆ ಪಾಪ ಪ್ರಜ್ಞೆ. ಒಂದು ಕಡೆ ಹೇಳ್ತಾನೆ ಆತ ನನಗೆ ಪಾಪ ಪ್ರಜ್ಞೆ ಕಾಡಿದೆ ಅಂತ, ಬಟ್ ಇನ್ನೊಂದು ಕಡೆ ಹೇಳ್ತಾನೆ ಅವನು ಸೌಜನ್ಯ ಪ್ರಕರಣದಿಂದ ನನಗೆ ಎಚ್ಚೆತ್ಕೊಂಡೆ ಅಂತ. ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ವಿದ್ಯಶ್ರೀ. ನೋಡಿ, ಈಗ ಅದೇ ಚೆನ್ನ ಮತ್ತೊಂದು ಎಡವಟ್ಟನ್ನು ಮಾಡ್ಕೊಂಡಿದ್ದಾನೆ. ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನಗೆ ಅಂತ ಉಲ್ಲೇಖ ದೂರಿನಲ್ಲಿ, ಬಟ್ ಅದಾದ್ಮೇಲೆ ಸಂದರ್ಶನದಲ್ಲಿ ಸೌಜನ್ಯ ಪ್ರಕರಣದಿಂದ ಪಾಪ ಪ್ರಜ್ಞೆ ಎಚ್ಚೆತ್ಕೊಂಡಿದ್ದೀನಿ ನಾನು ಅಂತ. ಖಂಡಿತವಾಗ್ಲೂ ಮಧುಸೂದನ್, ಈ ದೂರಿನಲ್ಲಿ ಆತ ಫಸ್ಟ್ ಎಂಟ್ರಿ ಆದಾಗ ಆತ ತಿಳಿಸಿದ್ದೇನು? ಆತ ಹೇಳ್ತಾನೆ, ಅತ್ಯಂತ ಭಾರವಾದ ಹೃದಯದಿಂದ ಜೊತೆಗೆ ತೀರದ ಪಾಪ ಪ್ರಜ್ಞೆಯಿಂದ ನಾನು ಈ ದೂರನ್ನ ಕೊಡೋದಕ್ಕೆ ಬರ್ತಾ ಇದ್ದೀನಿ, ಸತ್ಯವನ್ನ ಹೇಳೋದಕ್ಕೆ ಬರ್ತಾ ಇದ್ದೀನಿ. ನನಗೆ ನಿತ್ಯ ನೋವು ಕಾಡ್ತಾ ಇದೆ, ನನಗೆ ನಿತ್ಯ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಹಾಗಾಗಿ ನಾನು ಬಂದೆ ಅಂತ ಆತ ಬಂದು ಹೇಳಿದಾಗ ಸುಜಾತ ಭಟ್ರನ್ನ ಜನ ನಂಬಿದ್ರಲ್ಲ, ಆಕೆ ಹೇಳಿದಂಥ ಕಲರ್ ಕಥೆಗಳು, ಆಕೆಯ ಕಣ್ಣೀರನ್ನ ಜನ ನಂಬಿದ್ರಲ್ಲ, ಹಾಗೆ ಈ ಭೀಮನನ್ನ ನಂಬಿದ್ರು. ಭೀಮ ನ್ಯಾಯ ಕೊಡ್ಸೋಕೆ ಅಂತ ಹೇಳಿ ಬಂದಿದ್ದಾನೆ, ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡ್ಸೋಕೆ ಹೇಳಿ ಬಂದಿದ್ದಾನೆ ಅಂತ ಹೇಳಿ ನಂಬುವಂತಹ ಕೆಲಸವನ್ನ ರಾಜ್ಯದ ಜನ ಮಾಡಿದ್ರು. ಆದ್ರೆ ಸತ್ಯ ಈಗ ಗೊತ್ತಾಗ್ತಾ ಇದೆ ನೋಡಿ. ದೂರಿನಲ್ಲಿ ಇರೋದೇ ಒಂದು, ಆತ ಇಲ್ಲಿ ಹೇಳಿರೋದೇ ಒಂದು. ಈ ದೂರಿನಲ್ಲಿ ಎಲ್ಲೂ ಕೂಡ ಸೌಜನ್ಯ ಕೇಸ್ನ ಪ್ರಸ್ತಾಪ ಇಲ್ಲ. ಆತನಿಗೆ ಈಗ ಹೇಳ್ತಾನೆ ನನಗೆ ಮಾಹಿತಿ ಇದೆ ಅಂತ ಹೇಳ್ತಾನೆ. ಆಗ ಅದೇ ಸೌಜನ್ಯ ಕೇಸ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದು, ಬಟ್ ಅಲ್ಲಿ ಎಲ್ಲೂ ಕೂಡ ಸೌಜನ್ಯ ಕೇಸ್ನ ಉಲ್ಲೇಖ ಇರಲಿಲ್ಲ. ಅಲ್ಲಿದ್ದು ಇಡೀ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಅಲ್ಲಿ ಅಕ್ರಮ ಆಗ್ತಾ ಇದೆ, ಅಲ್ಲೇನೋ ಅನಾಹುತ ಆಗ್ತಾ ಇದೆ, ಅಲ್ಲೇನೋ ದುರಂತಗಳು ನಡೀತಾ ಇದೆ ಅನ್ನುವಂತಹ ಗಂಭೀರ ಆರೋಪಗಳನ್ನ ಆತ ಮಾಡಿತ್ತು. ಆತ ಹೇಳ್ತಾನೆ, ಮತ್ತೊಂದು ವಿಚಾರವನ್ನ ಆತ ಉಲ್ಲೇಖ ಮಾಡ್ತಾನೆ. ನಿಮ್ಗೆ ಯಾಕೆ ಬರಬೇಕು ಅನ್ನಿಸ್ತು, ನಿಮ್ಗೆ ಯಾಕೆ ಇದನ್ನ ಹೇಳಬೇಕು ಅನ್ನಿಸ್ತು ಹೇಳಿದಾಗ, ಸೌಜನ್ಯ ವಿಡಿಯೋಗಳನ್ನೆಲ್ಲ ನಾನು ಮೊಬೈಲ್ನಲ್ಲಿ ನೋಡಿದೆ, ಮೊಬೈಲ್ನಲ್ಲಿ ನೋಡಿದ ನಂತರ ನನಗೆ ಗೊತ್ತಿರೋದನ್ನ ಬಂದು ಹೇಳಿದ್ರೆ ಸರ್ಕಾರಕ್ಕೆ ಸಹಾಯ ಆಗುತ್ತಲ್ಲ, ತನಿಖೆಗೆ ಸಹಾಯ ಆಗುತ್ತಲ್ಲ ಅನ್ನಿಸ್ತು ಅಂತ ಹೇಳಿ. ಇಲ್ಲಿ ನಾವು ಒಂದು ವಿಚಾರವನ್ನ ಗಮನಿಸಬೇಕು ಮಧುಸೂದನ್. ಸೌಜನ್ಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ ಯಾವಾಗ? ರೀಸೆಂಟ್ ಆಗಿ 4-5 ತಿಂಗಳ ಹಿಂದೆ ಸಮೀರ್ ಮೊದಲ ವಿಡಿಯೋನ ಅಪ್ಲೋಡ್ ಮಾಡಿದಂತಹ ನಂತರದಲ್ಲಿ ಆ ಹೋರಾಟ ತೀವ್ರಗೊಳ್ತು, ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು. ಆತ ಹೇಳ್ತಾ ಇರೋದು ಅದನ್ನೇ. ಆ ವಿಡಿಯೋಗಳನ್ನೆಲ್ಲ ನೋಡಿ ನನಗೆ ಜ್ಞಾನೋದಯ ಆಯ್ತು ಅಂತ ಈ ಸಂದರ್ಶನದಲ್ಲಿ ಹೇಳಿದ್ದಾನೆ. ಬಟ್ ಆತ ಕೊಟ್ಟಂತಹ ದೂರಿನಲ್ಲಿ ಆತ ಹೇಳಿರೋದೇನು? ದಶಕದಿಂದ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಹಾಗಾಗಿ ಸತ್ಯ ಹೇಳಬೇಕು ಅಂತ ಬಂದೆ ಅಂತ ಹೇಳ್ತಾನೆ. ಅಂದ್ರೆ ಆ ವಿರೋಧಾಭಾಸಗಳನ್ನ ನಾವು ಗಮನಿಸಬೇಕು. ಒಂದು ಹೇಳಿಕೆ ಅಲ್ಲಿ, ಇಲ್ಲಿ ಮತ್ತೊಂದು ರೀತಿಯಾದಂತಹ ಹೇಳಿಕೆ. ಹಾಗಾಗಿನೇ ಆತ ಎಷ್ಟರ ಮಟ್ಟಿಗೆ ಬುರುಡೆ ಬಿಡ್ತಿದ್ದಾನೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.